ಬಂದಿಲ್ಲ. ಇವತ್ತು ನೀವು BJP ಅವರು ಮಾಡಿರೋ ಕೆಲವು ತಪ್ಪುಗಳಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿರೋದು. ಇದನ್ನ ಗಮನದಾಗ ಇಟ್ಕೊಳ್ಳಿ. ತಿರುಗಿ 24 ಬದಲಾವಣೆ ಆಯಿತು. JDS ಅವರು ದೇವೇಗೌಡರ ಮೇಲೆ ಅಭಿಮಾನ, ಕುಮಾರಣ್ಣ ಅಭಿಮಾನಕ್ಕೆ ನಿಮ್ಗೆ ಓಟ್ ಹಾಕಿದ್ರು. ನೀವು ತಿರ್ಗಾ ಸಂಸದ ಈ ಸಂಸದ ಆದಮೇಲೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಮಾತಾಡ್ದಂಗೆ ನೀವು ಮಾತಾಡೋಕೆ ಕೊಟ್ಟಿದ್ದೀರಿ. ಎಂಥವನ ಮೇಲೆ ಸೋತಿರೋದು ನಾಚಿಕೆ ಆಗ್ಬೇಕು ನಿಮ್ಗೆ. 3 ಬಾರಿ ಶಾಸಕರಾಗಿದ್ದೀರಿ, ಮಂತ್ರಿ ಆಗಿದ್ದೀರಿ. ಯಾರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಷ್ಟು ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡೋದು ಕಲ್ತ್ಕೊಂಡ್ರಿ. ಇಲ್ಲ ಬರ್ರಿ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತೀನಿ, ನಾನು ದಾಖಲೆಗಳ ಸಮೇತ ಬರ್ತೀನಿ. HN ವ್ಯಾಲ್ಯೂನ ಎಷ್ಟು ಲೂಟಿ ಮಾಡಿದ್ಯಾ? ನಂದಿ ಮೆಡಿಕಲಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ? ನಮ್ಮ ಶಿಲ್ಘಟ್ಟ ಪುರ್ಬೈರಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ? ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀರಿ. ಇವತ್ತು ನಾರ್ತ್ ಯೂನಿವರ್ಸಿಟಿ ಹತ್ರ ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲ ಹೇಳ್ತೀರಿ. ಬರ್ರಿ, ನಮ್ಗೆ ಹೇಳ್ತೀರಿ ನೀವು ದೊಂಗಲು ಸಂಚವಾದ್ರೆ. ಯಾರ ಹತ್ರ 10 ಪೈಸಾ ನಾನು ಕೈ ಚಾಚಿದ್ರೆ ಈ ಸೆಕೆಂಡಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ದೇವಸ್ಥಾನಗಳ ಹತ್ರ ಇನ್ನೊಂದು ಪ್ರಮಾಣ ಮಾಡೋದಲ್ಲ, ನೇರವಾಗಿ ಸವಾಲಾಗ್ತಾ ಇದ್ದೀನಿ. ಇವತ್ತು ನೀನು ಎಲ್ಲೇನು ಜಮೀನು ಮಾಡಿದ್ಯಾ? ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಮಾಡಿದ್ಯಾ? ಬೆಂಗಳೂರಲ್ಲಿ ಎಷ್ಟು ಮಾಡಿದ್ಯಾ? ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಮಾಡಿದ್ಯಾ? ಎಲ್ಲ ನಮ್ಮ ಮಾಹಿತಿ ಐತೆ. ಎಲ್ಲಿಂದ ಬಂದು ನಿನಗೆ ಸತ್ಯರೇಶ್ ಅನ್ನೋದು ಮಾತಾಡ್ತೀನಿ ನೀನು. ನಾವಿದು ಎಂದಾನ ನಿಮ್ಮ ಬಗ್ಗೆ ಮಾತಾಡ್ತೀವಿ. ನಾವು ನಮ್ಮ ಕ್ಷೇತ್ರದವರು ಸ್ವಾಭಿಮಾನ ಮತದಾರರು, JDS ಪಕ್ಷದ ನಿಷ್ಠಾವಂತ ನನಗೆ ಅಧಿಕಾರ ಕೊಟ್ಟಿದೆ. ಅವ್ರು ಯಾರಿಗೂ ನನ್ನ ನೋವಾಗಿ ನಾನು ಆಡಳಿತ ಮಾಡೋದು. ನಾವು ಹಿಂದಿನಿಂದ ಭೂಮಿ ನಂಬಿದ್ದೀರಿ, ವ್ಯವಸಾಯ ಮಾಡ್ತಾಯಿದ್ದೀರಿ, ವ್ಯವಹಾರ ಮಾಡ್ತಾಯಿದ್ದೀರಿ. ದೇವೇಗೌಡರ ಮೇಲೆ ಅಭಿಮಾನ ನಾನು ರಾಜಕಾರಣ ಮಾಡ್ತಾಯಿದ್ದೆ. ಲೂಟಿ ಮಾಡೋಕ್ಕೆ ನಾನು ರಾಜಕಾರಣ ಮಾಡ್ತಾಯಿದ್ದೆ. ಉಸ್ತುವಾರಿ ಸಚಿವರು ಸಹ ಏನೇನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತೈತೆ. ನೀವೇನು ಮಾಡಿದ್ದೀರಿ 3 ವರ್ಷ ಹೇಳಿ. ಈ ಜಿಲ್ಲೆಗೆ ನೀವೇನು ಮಾಡಿದ್ದೀರಿ 3 ವರ್ಷ? ನಮ್ಮ ಸಾಧನೆಯಲ್ಲಿ CH ಆಂಧ್ರವ್ರ ಹತ್ರ ಎಷ್ಟು ತಗೊಂಡಿದ್ದು ದುಡ್ಡು ನೀವು? ಇದುವರೆಗೂ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟಿದ್ದೀರಾ? 11 ಕೋಟಿ ಕೊಟ್ಟರೆ 11 ಕೋಟಿ ಪರ್ಸೆಂಟೇಜ್ ಕೊಡ್ತೀವಿ. ಎಷ್ಟೈತೆ ನೀವು ಮಾತಾಡಿ? ನೀವು ಒಬ್ಬ NDA ಸಂಸದರಾಗಿ NDA ಅಭ್ಯರ್ಥಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದೀರ. ನಾವೇನಾದ್ರು ತಪ್ಪು ಮಾಡಿದರೆ ಮಾತಾಡ್ರಿ, ಇಲ್ಲ ನಿಮ್ಮ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ನಾನು ಎಂಥವ್ರ ಮೇಲೆ ಸೋತಿದ್ದೀನಿ ಅಂತ ಸ್ವಲ್ಪ ಮೈ ಮೇಲೆ ಪರಿಜ್ಞಾನ ಇದ್ದು ಮಾತಾಡ್ರಿ. ಮೊನ್ನೆ ಸಂಸದ ಆಗಿರೋ ನಿನ್ನ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ. ಒಂದು ಕಡೆ ದೇವೇಗೌಡರ ಮಕ್ಕ, ಇನ್ನೊಂದು ಕಡೆ ಮೋದಿಯವ್ರ ಮಕ್ಕ ನೋಡಿ ನಿಮ್ಗೆ ಓಟ್ ಹಾಕಿರೋದು. ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ B ಫಾರಂ ತಗೊಂಡ್ರೆ ನೀವು NDA ನೋಡೋಣ. Right future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ನೀವು ನಿಜವಾದ ರಾಜಕಾರಣ ತಗೊಂಡ್ರೆ NDAದಲ್ಲಿ ನೋಡೋಣ. ಎಷ್ಟು ಗುಂಪು ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ? ಎಷ್ಟಂತ ಯಾಮರಿಸ್ತೀರಿ ಜನಗಳಿಗೆ? ಅವರು ನಮ್ಮ MC ಸುಧಾಕರ್ ಅವರು ರಾಜಕಾರಣ ಮಾಡ್ತಾರೆ. ಅವ್ರ ಹತ್ರ ನೋಡಿ ಕಲ್ತ್ಕೊಳ್ರಿ. ಇಲ್ಲ ಅವ್ರು ಕಾಲು ಕೆಳಗೆ ಅದಕ್ಕಿಂತ ದೂರಿ ಬುದ್ಧಿ ಬರ್ತದೆ ನಮ್ಗೆ. ಯಾರೇ ರಾಜಕಾರಣ ಮಾಡಬೇಕಾದ್ರೂ ನಮ್ಗೆ ಮತ ಯಾರು ಕೊಟ್ಟವ್ರೆ, ನಮ್ಗೆ ಯಾರು ನಮ್ಮವ್ರೆ, ಜನ ನೋಡ್ತಾವ್ರೆ ಅಂತೇಳಿ ಭಯದಿಂದ ನಾವು ರಾಜಕಾರಣ ಮಾಡ್ಬೋದು. ಎಷ್ಟು ಜನ ಮುಖಂಡರುಗಳು ಕಾರ್ಯಕರ್ತನ ನೀವು ಹಾಳು ಮಾಡಿರೋದು. ನಿನ್ನ ಅವಧಿಯಲ್ಲಿ ಎಷ್ಟು ಕೇಸುಗಳು, ಎಷ್ಟು ಜನ ಮೇಲೆ ದೌರ್ಜನ್ಯಗಳು ಮಾಡ್ತಿದ್ದೇನೆ.
ಇವೆಲ್ಲ ಗಮನದಲ್ಲೈತೆ. ಇವತ್ತು JDS ಪಕ್ಷದ ಬಗ್ಗೆ ಮಾತಾಡುವಂಥದ್ದು ಹೊರಟಿದ್ದೀನಿ. ಇದು ಸಂಪೂರ್ಣವಾಗಿ ಮಾಹಿತಿ ನಾವು ದೇವೇಗೌಡರು ಸಾಹೇಬ್ರಿಗೂ ಕುಮಾರಣ್ಣವ್ರು ಕೊಟ್ಟಿದ್ದೀರಿ. ಮುಂದೆ ಇದಕ್ಕೆಲ್ಲ ತಕ್ಕ ಉತ್ತರ ನಾವು ಕೊಡ್ತೀವಿ. ಇಲ್ಲ ನಿಮ್ಗೇನಾದರೂ ನಮ್ಮ ಬಗ್ಗೆ ಆಗ್ಬೋದು, ಸಚಿವರ ಬಗ್ಗೆ ಆಗ್ಬೋದು, ಏನಾದರೂ ಅಂಕಿಅಂಶಗಳಿದ್ದರೆ ಬಂದ್ಬಿಡಿ, ನೇರವಾಗಿ ಕುತ್ಕೊಂಡು ಎದುರುಗಡೆ ಮಾತಾಡೋಣ. ನೀವೇನು ಮಾಡಿದ್ರಿ, ನಾವೇನು ಮಾಡಿದ್ರಿ, ನೇರವಾಗಿ ಮಾತಾಡೋಣ. ನಿಮ್ಗೆ ಸವಾಲು ಆಗ್ತೀನಿ. ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಬಯಲುಸೀಮೆಯಲ್ಲಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅನ್ನೋದು ಸ್ವಲ್ಪ ಜ್ಞಾನ ಇರಲಿ ನಿಮಗೆ. ಈ ಕೊಳಚೆ ನೀರು ಇವತ್ತು ಆ ನೀರಿನಲ್ಲಿ ಏನೈತೆ ಅಂಶಗಳಂತ ನೀವೆಂದಾರು ವರದಿ ತಗೊಂಡಿದ್ದೀರ? ನೈಟ್ರೋನಿಯಮ್ ಎಷ್ಟೈತೆ, ಅಮೋನಿಯಂ ಫಾಸ್ಫೇಟ್ ಎಷ್ಟೈತೆ? ನಿಮ್ಗೇನಾದರೂ ಇನ್ನೂ ನಮ್ಮ ಬಯಲುಸೀಮೆ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಈಗಾಗಲೇ ನಮ್ಮ ಸಂಸದರು ಮಲ್ಲೇಶ್ ಅಣ್ಣವರು, ನಮ್ಮ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಇವತ್ತು ಆಂಧ್ರ CM ಅನ್ನು ಮಾತಾಡಿ ಕೃಷ್ಣಾ ಪೆನ್ನಾರ್ ನೀರು ತಕ್ಕಂಥದ್ದು ನಾವು ಪ್ರಾರಂಭ ಮಾಡಿದ್ದೀವಿ. 100% ದೇವೇಗೌಡರು ಕುಮಾರಣ್ಣ ಆಶೀರ್ವಾದದಿಂದ ಬಯಲುಸೀಮೆಗೆ ಕೃಷ್ಣಾ ಪೆನ್ನಾರ್ ನೀರು ತಕ್ಕಂಥದ್ದು ಪ್ರಾಮಾಣಿಕತೆಯಿಂದ ಇನ್ನೊಂದು 3-4 ವರ್ಷದೊಳಗಡೆ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ ನಿಮ್ಗೆ ಹೇಗ್ತಾ ಇದ್ದರೆ ಹೋಗಿ ಮಾತಾಡಬೇಕು. ಜನಕ್ಕೆ ಒಳ್ಳೇದು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು. ರೈತರ ಬಗ್ಗೆ ನಾನು ಕೇಳ್ಕೊಡ್ಬೇಕು. ನಾವು ಪ್ರಾಣ ಹೋದ್ರೆ ರೈತರಿಗೆ ಮೋಸ ಮಾಡೋದು. ನಾನು ಒಬ್ಬ ರೈತನೇ. ಇವರು ಲೂಟಿ ಹೊಡೆದಿರೋದು, ಕೋವಿಡ್ ಹೆಣ್ಗಳ ಮೇಲೆ ದುಡ್ಡು ಮಾಡಿರೋದು ಎಲ್ಲ ಗೊತ್ತಲ್ಲ. ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಇವತ್ತು ₹3 ಖರ್ಚಾಗ್ತಿರೋ ಡೆಡ್ ಬಾಡಿ 3 ಲಕ್ಷ ಬಿಲ್ ಮಾಡಿದ್ದಾರೆ. ಇವೆಲ್ಲ ಐತೆ ನಮ್ಮ ಹತ್ರ ಅಂಕಿಅಂಶ. ಸರ್ಕಾರಿ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೋವಿಡ್ ವರದಿನ ಈಚೆಗೆ ಬಿಡುಗಡೆ ಮಾಡಿದ್ದಾರೆ. ತನಿಖೆ ಎಲ್ಲ ಆಲ್ರೆಡಿ ಐತೆ. ನಮ್ಮ ನ್ಯಾಯಮೂರ್ತಿಗಳು ತನಿಖೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅವ್ರ ಹತ್ರ ಇದೆ. ಈ ಸರ್ಕಾರ ಮಾಡಿದಿರ್ಬೋದು, ನಾವು ಮಾಡ್ತೀವಿ. ನೆಕ್ಸ್ಟ್ NDA ನಮ್ಮ ಬರ್ತದೆ. ನಮ್ಮ ಕುಮಾರಣ್ಣ ನೆಕ್ಸ್ಟ್ CM ನಾವು ಮಾಡ್ತೀವಿ. ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಈ ಮಹಾನ್ ಭಾವನು ಹೆಣ್ಗಳ ಮೇಲೆ ದುಡ್ಡು ಮಾಡಿ ತನಿಖೆ ಆಗ್ಬೇಕಂದ್ರೆ ಇವರೆಲ್ಲ ಜೈಲಿಗೆ ಹೋಗ್ಬೇಕಂತ ನಾನೇ ಹೇಳ್ತೀನಿ. ಇವರು ನಮ್ಗೆ ಹೇಳ್ಕೊಡೋದು ರಾಜಕಾರಣ. ಇವತ್ತು ಏನು ದೊಂಗಲು ಸಂಚಿಕೆ, ಎಲ್ಲಿ ದೊಂಗಲು ಬರಬಾ ಅಂತ ಹೇಳಿ, ಯಾರು ದೊಂಗಲು ಯಾರು ಹರಿಶ್ಚಂದ್ರ ಗೊತ್ತಾಗ್ತದೆ. ಎಷ್ಟು ಕೋಟಿಗಳು ಲೂಟಿ ಮಾಡ್ಯವ್ರೆ, ಜನಗಳಿಗೆ ಯಾಮರ್ಸ್ಗೆ ಅನ್ನೋದು ಗೊತ್ತಾಗ್ತದೆ ಮುಂದೆ. ಇಲ್ಲ ಇದನ್ನ ಹೇಳ್ತಾ ಇದ್ದೀನಿ. NDA ಅಭ್ಯರ್ಥಿದ್ದು ನಾಳೆ ಅಭಿಪ್ರಾಯ ತಗೊಂಡು ಚಿಕ್ಕಲಾಗ್ತದೆ ನೋಡೋಣ. ಇದು ಸಂಸದರಲ್ಲ, ತಗೊಂಡು ನೋಡೋಣ. 3 ಗುಂಪು ಮಾಡಿದ್ದಾನೆ NDA ಚಿಕ್ಕಲಾಗ್ತದೆ. 3 ಗುಂಪು. ಒಬ್ಬ ಸಂಸದರು ನಂದಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಿರೋಂಥದ್ದು ಇದೊಂದು ದೊಡ್ಡ ದುರಂತನೇ. ಇಲ್ಲ ನೀವೇ ಹೇಳ್ರಿ, ಮಾಧ್ಯಮದವ್ರು ನೀವೇ ಹೇಳ್ರಿ. ಈ ನಮ್ಮ ಕ್ಷೇತ್ರ 5 ಕ್ಷೇತ್ರ ಸೇರಿಸೋರು. ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರನ 5 ಕ್ಷೇತ್ರಕ್ಕೆ ಸೇರಿಸ 5 ಕಡೆ ಅಭ್ಯರ್ಥಿಗಳು 3 ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿಗೆ ಇವ್ರು ಬಂದಾಗ ಮಾತ್ರ, ಇವ್ರಿಗೆ ಅಧಿಕಾರ ಬಂದಾಗ ಮಾತ್ರ ಚುನಾವಣೆ ಮಾಡೋದು. ಬೇರೆಯವ್ರಿಗೆ ರಾಜಕೀಯ ನಮ್ಮ ಲೀಡರ್ಗಳಿಗೆ ಅಧಿಕಾರ ಕೊಡೋಂಥದ್ದು ಇವ್ರಿಗೆ ಎತ್ತೇ ಇಲ್ಲ. ಅವರು ಆವಾಗ ಯಾರನ್ನ ಬೇಕೋ ಅವ್ರನ್ನ ಮುಗಿಸ್ಬಿಡೋದು. ಇದು ಇವ್ರು ರಾಜಕಾರಣ. ಜನ ಅಧಿಕಾರಿಗಳನ್ನ ಇವ್ರನ್ನು ನಾಶ ಮಾಡಿದ್ದಾರೆ ಗೊತ್ತವರು. ಇವರ ಆಡಳಿತ ನಡೆಸೋವಾಗ ಅಧಿಕಾರಿಗಳು ದಿಗಿಬಿಡೋದು ಪಾಪ. ಅವ್ರ ಕೈಯಲ್ಲಿ ತಪ್ಪು ಮಾಡಿಸ್ಬಿಟ್ಟವ್ರು. ಇವರು ಮಾಡಿರೋದನ್ನ ಇವತ್ತು ಈಚೆ ಇಟ್ಟುಬಿಟ್ರೆ ಆ ಅಧಿಕಾರಿಗಳೆಲ್ಲ ಜೈಲು ಕೊಟ್ಟರು. ಸರ್ ತಮಾಷೆ ಕೇಳ್ತಾರೆ. ಈ ಅಂಕಿಅಂಶ ಸಮೇತ ನಮ್ಮ ಹತ್ರ ಐತೆ. ಎಷ್ಟು ಜನ DC-ಗಳು, KS ಆಫೀಸರ್ಸ್ ಇವರೆಲ್ಲ ಜೈಲು ಕೊಟ್ಟರು. ಅವ್ರ ಮಗ ನೋಡ್ಕೊಂಡು ಸಿದ್ದರಾಮಣ್ಣವರು ಇದನ್ನ ಪೆಂಡಿಂಗ್ ಮಾಡ್ಕೊಂಡು. ಇದು ವಾಸ್ತವಾಂಶ. ಈಗ ನಮ್ಮ ನಂದಿ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಅದು ಅಷ್ಟೇ. ಈಗ ಗುತ್ತಿಗೆದಾರರು ಇವರು, ಅದಕ್ಕೆ ಅಪ್ರೂವಲ್ ಕೊಟ್ಟವರು, ಸೆಕ್ರೆಟರಿ ಇವರೆಲ್ಲ ಹೊಡೋದು. ಕ್ಯಾಬಿನೆಟ್ ಅಪ್ರೂವಲ್ ಇದ್ದರೆ ಯಾರಾದರೂ ಟೆಂಡರ್ ಕರೀತಾರೆ? ಹೆಂಗೆ ಕರೆದಿರೋದು? 300 ಕೋಟಿ ಎಕ್ಸಸ್ಸು. ಈ ಮಹಾನ್ ಭಾವನು ಕುಮಾರಣ್ಣ ನಿಲ್ಸಕ್ಕೆ ಹೊರಟಂಥ ಮಹಾನ್ ಭಾವ. ಕುಮಾರಣ್ಣ ನಿಲ್ಸಿದ್ದು ಈ ಮಹಾನ್ ಭಾವ. ಇವತ್ತು ಕುಮಾರಣ್ಣ ಬಗ್ಗೆ ಮೊನ್ನೆ ದೇವೇಗೌಡರಿಂದ ಇವರು ಸಂಸದ ಆಗ್ತಾರೆ, ಇವ್ರು ಬಿಫಾರಮ ಸಿಗ್ತಾರೆ. ಇದನ್ನ ಅವಕಾಶ ರಾಜಕಾರಣಿ ತಮಾಷೆ ಹೇಳ್ತಾರೆ. ನಾವೆಂದೂ ಅವ್ರ ಬಗ್ಗೆ ನಾನು ಮಾತಾಡಿದ್ದೆ. ಇವತ್ತು ನಮ್ಗೆ ಹೇಳಿದ್ರಲ್ಲ, ಕಳ್ರ ಸಂತಕ್ಕೆ ಹೋಗ್ಬೋದು, ದೊಂಗಲ್ ಸಂತಕ್ಕೆ ಹೋದವ. ಅವರು MLA ಡೈಲಾಗ್ ಇವ್ರು ಹೊಡೆಯಕ್ಕೆ ಹಿಡ್ದವ್ರಿಗೆ. ನಾನು ಎಂಥವನ್ನ ಮಗಿಸ್ಕೊಳ್ತಿದ್ದೀನಿ. ನಮ್ಮ ಜಿಲ್ಲೆ